ಮೋಮೋಸ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೈದಾ ಹಿಟ್ಟು 1 ಕಪ್, ಸಣ್ಣಗೆ ಹೆಚ್ಚಿದ ಎಲೆಕೋಸು 1, ಕ್ಯಾರೆಟ್ 2, ಹಸಿರು ಮೆಣಸಿನಕಾಯಿ 3, ಈರುಳ್ಳಿ 1, ಬ್ಯಾಡಗಿ ಮೆಣಸಿನಕಾಯಿ 7, ಬೆಳ್ಳುಳ್ಳಿ 4 ಎಸಳು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ಮ್ಯಾಗಿ ಮಸಾಲ ಮ್ಯಾಜಿಕ್ 2 ಚಮಚ, ಎಣ್ಣೆ 4 ಚಮಚ, ಉಪ್ಪು ಹಾಗೂ ನೀರು. ಮೋಮೋಸ್ ಮಾಡುವ ವಿಧಾನ: ಮೊದಲಿಗೆ 1 ಕಪ್ ಮೈದಾ ಹಿಟ್ಟು, 1 ಚಿಟಿಕೆ ಉಪ್ಪು, 2 ಚಮಚ ಎಣ್ಣೆ ಹಾಗೂ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ 1 ಚಮಚ ಎಣ್ಣೆಯನ್ನು ಹಾಕಿ 30 ಸೆಕೆಂಡ್ಗಳ ಕಾಲ ನಾದಿಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಒದ್ದೆ ಬಟ್ಟೆಯಲ್ಲಿ ಹಿಟ್ಟನ್ನು 1 ಗಂಟೆಯವರೆಗೂ ನೆನೆಯಲು ಬಿಡಿ. ಈಗ ಚಟ್ನಿಯನ್ನು ಮಾಡಲು ಮಿಕ್ಸಿ ಜಾರ್ಗೆ 1 ಈರುಳ್ಳಿ, 2-3 ಬೆಳ್ಳುಳ್ಳಿಯ ಎಸಳುಗಳು, 7-8 ಬ್ಯಾಡಗಿ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಮೋಮೋಸ್ ಒಳಗೆ ಹಾಕುವ ಫಿಲ್ಲಿಂಗ್ಗೆ ಮೊದಲು ಬಾಣಲೆಯಲ್ಲಿ 4 ಚಮಚ ಎಣ್ಣೆ, ಸಣ್ಣಗೆ ಹೆಚ್ಚಿದ ಹಸಿರು ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತುರಿದ ಕ್ಯಾರೆಟ್, ಸಣ್ಣಗೆ ಹೆಚ್ಚಿದ ಎಲೆಕೋಸನ್ನು ಹಾಕಿ ಬಾಡಿಸಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಮ್ಯಾಗಿ ಮ್ಯಾಜಿಕ್ ಮಸಾಲ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಾಡಿಸಿಕೊಂಡರೆ ಫಿಲ್ಲಿಂಗ್ ರೆಡಿಯಾಗುತ್ತದೆ. ಈಗ ಹಿಟ್ಟನ್ನು ಸಣ್ಣ ಹಾಳೆಗಳಾಗಿ ಲಟ್ಟಿಸಿಕೊಂಡು ಅದರ ಮಧ್ಯ ತಯಾರಾದ ಫಿಲ್ಲಿಂಗನ್ನು ಹಾಕಿ ಮೋದಕವನ್ನು ಮಾಡುವಂತೆ ಮಡಚಿಕೊಳ್ಳಿ. ಅನಂತರ ಎಲ್ಲ ಮೋಮೋಸ್ಗಳನ್ನು ಸ್ಟೀಮ್ ಕುಕ್ಕರ್ ಅಥವಾ ಇಡ್ಲಿ ಪ್ಲೇಟ್ಗಳಲ್ಲಿ ಇಟ್ಟುಕೊಂಡು ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿ ನಂತರ ಇಡ್ಲಿ ಪ್ಲೇಟ್ಗಳನ್ನು ಇಟ್ಟು 10 ನಿಮಿಷಗಳ ಕಾಲ ಬೇಯಿಸಿಕೊಂಡರೆ ಮೋಮೋಸ್ ಖಾರವಾದ ಕೆಂಪು ಚಟ್ನಿಯೊಂದಿಗೆ ಸವಿಯಲು ಸಿದ್ಧವಾಗುತ್ತದೆ.